ಶಾಸಕ ಹರೀಶ್ ಪೂಂಜಾ ಅರೆಸ್ಟ್ ಆಗ್ತಾರಾ? ಕಾರ್ಯಕರ್ತರಿಗಾಗಿ ಖಾಕಿ ಕಾಲರ್ ಹಿಡಿಯುವೆ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ ಶಾಸಕರಿಗೆ ಈಗ ಸಂಕಷ್ಟ ಎದುರಾಗಿದೆ. ಯಾವುದೇ ಕ್ಷಣದಲ್ಲಿ ಬಂಧನ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಶಾಸಕ ಹರೀಶ್ ಪೂಂಜಾ ನಿವಾಸಕ್ಕೆ ಖಾಕಿ ಪಡೆ ಎಂಟ್ರಿ ಕೊಟ್ಟಿದೆ. ಪೊಲೀಸರ ಎಂಟ್ರಿ ಬೆನ್ನಲ್ಲೇ ಪೂಂಜಾ ನಿವಾಸದ ಬಳಿ ಬಹಳ ದೊಡ್ಡ ಹೈಡ್ರಾಮಾ ನಡೀತಾ ಇದೆ. ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಹರೀಶ್ ಪೂಂಜಾ ನಿವಾಸದ ಬಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಪೂಂಜಾ ನಿವಾಸಕ್ಕೆ ಬಿಜೆಪಿ ನಾಯಕರು ಕೂಡ ಬಂದಿದ್ದಾರೆ. ನಳಿನ್ ಕುಮಾರ್ ಕಟೀಲ್, ಬ್ರಿಜೇಶ್ ಚೌಟಾ, ವೇದವ್ಯಾಸ್ ಕಾಮತ್, ರಾಜೇಶ್ ನಾಯ್ಕ ಸೇರಿದಂತೆ ಸ್ಥಳೀಯ ಬಿಜೆಪಿ ನಾಯಕರು ಹರೀಶ್ ಪೂಂಜಾ ನಿವಾಸಕ್ಕೆ ಭೇಟಿ ನೀಡುತ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತರಾಜ್ ಸಂಪರ್ಕದಲ್ಲಿದ್ದಾರೆ. ಭರತರಾಜ್, ಕಳೆದ ಕೆಲವು ಗಂಟೆಗಳಿಂದ ಆಗ್ತಾ ಇರುವಂತಹ ಬೆಳವಣಿಗೆ ಮತ್ತು ಹೈಡ್ರಾಮಾ, ಹರೀಶ್ ಪೂಂಜಾ ಅವರು ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆಗುವಂತಹ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಹೊರಗಡೆ ನೋಡಿದ್ರೆ ಬಿಜೆಪಿ ಕಾರ್ಯಕರ್ತರು ಹೈಡ್ರಾಮಾ ನಡೆಸಿದ್ದಾರೆ, ಪೊಲೀಸರಿದ್ದಾರೆ, ಸ್ಥಳದಲ್ಲಿ ವಕೀಲರಿದ್ದಾರೆ. ಅದೇ ಸದ್ಯದ ಬೆಳವಣಿಗೆ ಏನಾಗ್ತಾ ಇದೆ? ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆಯಾ, ಹೇಗೆ? ಶ್ವೇತಾ, ಹೌದು. ಈಗಾಗಲೇ ಇಲ್ಲಿನ ಹೈಡ್ರಾಮಕ್ಕೆ ಇನ್ನೂ ಕೂಡ ತೆರೆ ಬಿದ್ದಿಲ್ಲ. ಪ್ರಮುಖವಾಗಿ ಈಗಾಗಲೇ ಡಿವೈಎಸ್ಪಿ ಸಹಿತ ಪೊಲೀಸರ ಟೀಮ್ ಒಳಗಡೆ ಬಂದಿತ್ತು. ಅವರು ಬಹಳ ದೊಡ್ಡ ಹೊತ್ತಿನವರೆಗೂ ಕೂಡ ಅಲ್ಲಿ ಮಾತುಕತೆಗಳಾಗಿತ್ತು. ಎರಡು ಕಾರಣಕ್ಕೋಸ್ಕರ, ಅಂದ್ರೆ ಅವರ ಮೇಲೆ 2 FIR ಗಳಾಗಿದೆ. ಒಂದು FIR ನಲ್ಲಿ ನೋಟಿಸ್ ಅನ್ನ ಸರ್ವ್ ಮಾಡ್ತಾರೆ, ಇನ್ನೊಂದು FIR ನಲ್ಲಿ ನೀವು ಪೊಲೀಸ್ ಠಾಣೆಗೆ ಬರಬೇಕು, ವಿಚಾರಣೆಗೆ ಹಾಜರಾಗಬೇಕು, ನಾವು ಕರ್ಕೊಂಡು ಹೋಗ್ತೀವಿ ಅನ್ನುವಂಥದ್ದನ್ನ ಬೆಳ್ತಂಗಡಿ ಪೊಲೀಸರು ಹೇಳಿರುವಂಥದ್ದು. ಆದ್ರೆ ಬೆಳ್ತಂಗಡಿ ಪೊಲೀಸರ ಈ ಒಂದು ಇದಕ್ಕೆ ಕಾರ್ಯಕರ್ತರು ಒಪ್ಪಿಲ್ಲ, ಸ್ವತಃ ಹರೀಶ್ ಪೂಂಜಾ ಅವರು ಕೂಡ ಒಪ್ಪಿಲ್ಲ. ಕಾನೂನು ಏನ್ ಹೇಳುತ್ತೆ, ಕಾನೂನಿನ ಅಡಿಯಲ್ಲೇ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಈಗಾಗಲೇ ಶಂಭು ಶರ್ಮಾ ಸೇರಿದಂತೆ ಬೇರೆ ನ್ಯಾಯವಾದಿಗಳ ಒಂದು ಟೀಮ್ ಪೊಲೀಸರ ಜೊತೆ ಮಾತುಕತೆ ನಡೆಸಿದೆ. ಅದರ ಜೊತೆಗೆ ಒಂದಷ್ಟು ನ್ಯಾಯಾಂಗ ಮತ್ತು ಕಾನೂನಿಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಪೊಲೀಸರಿಗೆ ಅವರು ಕೂಡ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಮಾತುಕತೆಗಳಾಗಿದೆ. ಅಂದ್ರೆ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್, ಅಂದ್ರೆ 7 ವರ್ಷದ ಕೆಳಗಿನ ಶಿಕ್ಷೆಗಳಿರುವಂತಹ ಸೆಕ್ಷನ್ಗಳ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಏನ್ ಹೇಳುತ್ತೆ, ಮಾರ್ಗಸೂಚಿಯ ಪ್ರಕಾರ ಅವರನ್ನ ಬಂಧನ ಮಾಡುವ ಹಾಗಿಲ್ಲ. ಅವರಿಗೆ 3 ಬಾರಿ ನೋಟಿಸ್ ಅನ್ನ ಕೊಡಬಹುದು. 3 ಬಾರಿ ನೋಟಿಸ್ಗೆ ಅವರು ಉತ್ತರವನ್ನ ಕೊಡದೇ ಇದ್ರೆ ಮತ್ತೆ ಅವರನ್ನ ತನಿಖೆಯ ದೃಷ್ಟಿಯಿಂದ ಅವರನ್ನ ವಶಕ್ಕೆ ಪಡೆಯುವಂತಹ ಎಲ್ಲ ಇದು ಕೂಡ ಇರುವಂತದ್ದು, ಅವಕಾಶಗಳು ಕೂಡ ಇರುವಂತದ್ದು. ಆದ್ರೆ ಒಂದೇ ಒಂದು ಬಾರಿ ಅವರಿಗೆ ಯಾವುದೇ ರೀತಿಯಾದಂತಹ ನೋಟಿಸ್ ಅನ್ನು ಕೊಡದೆ ಈ ರೀತಿ ಏಕಾಏಕಿಯಾಗಿ ಮನೆಗೆ ಬಂದು ಅವರನ್ನ ಕರ್ಕೊಂಡು ಹೋಗುವಂತದ್ದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸ್ವತಃ ಸಂಸದ ನಳಿನ್ ಕುಮಾರ್ ಕಟೀಲ್, ಬ್ರಿಜೇಶ್ ಚೌಟಾ, ಅದು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್, ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ, ಸುಳ್ಯದ ಶಾಸಕಿ, ಹೀಗೆ ಎಲ್ಲ ಜನಪ್ರತಿನಿಧಿಗಳು, ನಾಯಕರುಗಳು ಮತ್ತು ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಇಲ್ಲಿ ಜಮೆ ಆಗಿರುವಂತದ್ದು. ಪ್ರಮುಖವಾಗಿ ಅವರ ಮನೆಗೆ ಬರುವಂತಹ ರಸ್ತೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ದಾರೆ. ಹಾಗಾಗಿ ಈಗ ಸದ್ಯಕ್ಕೆ ಪೊಲೀಸರು ಅಲ್ಲಿಂದ ವಾಪಸ್ ತೆರಳಿದ್ದಾರೆ. ಅಂದ್ರೆ ಅವರ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಡಿವೈಎಸ್ಪಿ ಸಹಿತ ಇನ್ಸ್ಪೆಕ್ಟರ್ ಮತ್ತು ಎಲ್ಲ ಅಧಿಕಾರಿಗಳು ಅವರ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಇಷ್ಟೆಲ್ಲವನ್ನ ಮಾಹಿತಿಗಳು ಸಿಕ್ಕಿದೆ. ಆದ್ರೆ ಸದ್ಯಕ್ಕೆ ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ SP ಅವರು ಮಂಗಳೂರಿನಿಂದ ರಿಷ್ಯಂತ್ ಅವರು ಇನ್ನು ಈ ಒಂದು ಸ್ಥಳಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕಂದ್ರೆ ಆ ಪ್ರಕರಣದಲ್ಲಿ ಅವರನ್ನ ಬಂಧನ ಮಾಡಲೇಬೇಕು ಅನ್ನುವಂತಹ ಒಂದಷ್ಟು ಇದು ಇರುವಂತಹ ಕಾರಣದಿಂದಾಗಿ, ಒತ್ತಡಗಳು ಇರುವಂತಹ ಕಾರಣದಿಂದಾಗಿ, ಈ ಎಲ್ಲ ಕಾರಣಗಳಿಗೋಸ್ಕರ ಸ್ವತಃ SP ಅವರೇ ಈ ಒಂದು ಪ್ರಕರಣದಲ್ಲಿ ಇಂಟರ್ಫಿಯರ್ ಆಗುವ ಸಾಧ್ಯತೆಗಳಿವೆ. ಹಾಗಾಗಿ ಮುಂದೆ ನೋಡ್ಬೇಕು. ಸದ್ಯದ ಮಟ್ಟಿಗೆ ಇಲ್ಲಿ ಒಂದಷ್ಟು ಪರಿಸ್ಥಿತಿ ಶಾಂತವಾಗಿದೆ. ಕಾರ್ಯಕರ್ತರು ಕೂಡ ಎಲ್ಲರೂ ಕೂಡ ಇದ್ದಾರೆ. ಆದ್ರೂ ಕೂಡ ಒಳಗಡೆ ಹರೀಶ್ ಪೂಂಜಾ ಸಹಿತ ನಾಯಕರುಗಳು ಮಾತುಕತೆಗಳಲ್ಲಿ ತೊಡಗಿರುವಂತದ್ದು. ಆದ್ರೆ ಪೊಲೀಸರು ಬಹುತೇಕ ಎಲ್ಲರೂ ಕೂಡ ಹೊರಗಡೆ ಇದ್ದಾರೆ. ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಮಂಗಳೂರಿನಿಂದ ಮತ್ತು ಪುತ್ತೂರು ಹಾಗೂ ಬೇರೆ ಭಾಗಗಳಿಂದ ಈ ಭಾಗಕ್ಕೆ ಬೆಳ್ತಂಗಡಿಗೆ ಕರೆಸಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಒಟ್ಟು ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇಲ್ಲಿ ಪರಿಸ್ಥಿತಿಯನ್ನು ಉದ್ವಿಗ್ನ ಆಗಿತ್ತು. ಅದು ಸದ್ಯಕ್ಕೆ ತಿಳಿಯಾಗಿದೆ. ಆದ್ರೆ ಮುಂದಿನ ನಿರ್ಧಾರ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ, ಅಂದ್ರೆ ಅವರು ನೋಟಿಸ್ ಅನ್ನಷ್ಟೇ ಕೊಟ್ಟು ಹೋಗ್ತಾರಾ, ವಿಚಾರಣೆಗೆ ಹಾಜರಾಗಿ ಅನ್ನುವಂತ ಕಾನೂನಿನ ಬೇರೆ ಅಸ್ತ್ರಗಳನ್ನ ಅವರ ವಿರುದ್ಧ ಪ್ರಯೋಗ ಮಾಡ್ತಾರ, ಅಥವಾ ಬಂಧನ ಪ್ರಯತ್ನವನ್ನ ಪಡ್ತಾರಾ ಅನ್ನುವಂಥದ್ದನ್ನ ಕಾದೊಡ್ಬೇಕಾಗಿದೆ. ಓಕೆ ಭರತರಾಜ್, ಈಗ ಹರೀಶ್ ಪೂಂಜಾ ಅವರ ಮೇಲೆ ಹಾಕಿರುವಂತಹ ಸೆಕ್ಷನ್ ಅದು 143, 147, 341, 504, 506 ಮತ್ತು 149. ಈ ಪ್ರಕರಣಗಳಲ್ಲಿ ಇವೆಲ್ಲವೂ ಕೂಡ ಬೇಲೆಬಲ್ ಸೆಕ್ಷನ್ಗಳ ಹೇಗೆ? ಈಗ ಪೊಲೀಸರು ತೆಗೆದುಕೊಂಡಿರುವಂತಹ ಈ ಕ್ರಮದ ಬಗ್ಗೆ ಯಾವ ರೀತಿ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ? ಕಾರ್ಯಕರ್ತರು ನೋಡಿದ್ರೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ, ಸರ್ಕಾರದ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಹರೀಶ್ ಪೂಂಜಾ ಕಡೆ ಲಾಯರ್ ಹೇಳ್ತಾ ಇರೋದು ನೋಟಿಸ್ ಕೊಡಬೇಕಿತ್ತು, ವಿಚಾರಣೆಗೆ ಸ್ಪಂದಿಸಿಲ್ಲ ಅಂತ ಅಂದ್ರೆ ಆಗ ವಶಕ್ಕೆ ಪಡಿಬೇಕು. ಆದ್ರೆ ಒಂದು ನೋಟಿಸ್ ಅನ್ನ ಸರ್ವ್ ಮಾಡದೆ ಏಕಾಏಕಿ ಅರೆಸ್ಟ್ ಮಾಡೋದಕ್ಕೆ ಹೇಗೆ ಬಂದ್ರು ಅಂತ. ಅಂದ್ರೆ ಪೊಲೀಸರು ಒತ್ತಡಕ್ಕೆ ಮಣಿದು ಹರೀಶ್ ಪೂಂಜಾ ಅರೆಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರಾ, ಅಥವಾ ಅವ್ರ ಮೇಲೆ ಹಾಕಿರುವಂತಹ ಸೆಕ್ಷನ್ಗಳೇ ಅರೆಸ್ಟ್ ಮಾಡಬಹುದಾದಂತಹ ಸೆಕ್ಷನ್ಗಳ? ಶ್ವೇತಾ, ಘಟನೆ ನಡೆದಂತಹ
ಪೊಲೀಸ್ ಠಾಣೆ ಓಕೆ, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಭರದ್ರಾಜ್. ಥ್ಯಾಂಕ್ ಯು ಸೋ ಮಚ್. ಹರೀಶ್ ಪೂಂಜಾ ವಿರುದ್ಧ 2 FIR ದಾಖಲಾಗಿದೆ. ನೋಟಿಸ್ ನೀಡದೆ ವಿಚಾರಣೆಗೆ ಕರೆಯುವಂತೆ ಶಾಸಕ ಹರೀಶ್ ಪೂಂಜಾ ಪರ ವಕೀಲ ಶಂಭು ಶಂಕರ್ ಹೇಳಿಕೆ ನೀಡಿದ್ದಾರೆ. ಪೂಂಜಾ ವಿರುದ್ಧ ಕೆಲ ನಾನ್ ಬೇಲೇಬಲ್ ಸೆಕ್ಷನ್ಗಳಿದೆ. 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಕೇಸ್ನ ಬಂಧನ ಅನಿವಾರ್ಯವಲ್ಲ. ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಈ ಬಗ್ಗೆ ಉಲ್ಲೇಖಿಸಲಾಗಿದೆ. ಪೊಲೀಸ್ ಪೇದೆ ಮೂಲಕ ನೋಟಿಸ್ ಅನ್ನ ನೀಡಬಹುದು. ಹೀಗಿದ್ರೂ ಹಿರಿಯ ಅಧಿಕಾರಿಗಳು ಬರುವಂತಹ ಅಗತ್ಯತೆ ಏನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಶಾಸಕ ಹರೀಶ್ ಪೂಂಜಾ ಪರ ವಕೀಲ ಶಂಭು ಶಂಕರ್. ಪ್ರಶ್ನೆ ಮಾಡಿದ್ದಾರೆ. ನಾವು ಇಂಥ ಒಂದು ಕೇಸಿನಲ್ಲಿ ಯಾವ ಕೇಸು ಅಂತೂ ಹೇಳಲಿಲ್ಲ, ವಿಚಾರಣೆಗೆ ಬೇಕಾಗಿ ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು ಅಂತ ಹೇಳಿ ನಾನು ಅದಕ್ಕೆ ಏನು ಹೇಳಿದೆ ಅಂತ ಹೇಳಿದ್ರೆ, ಕಾನೂನು ಪ್ರಕಾರ ವಿಚಾರಣೆಗೆ ಕರ್ಕೊಂಡು ಹೋಗುವಂತಹ ಪರಿಸ್ಥಿತಿ ಬರುವುದಿಲ್ಲ. ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸ್ ಕೊಡಬೇಕು. ಸೆಕ್ಷನ್ 41 ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ. ಮತ್ತೆ ಏನು ಅಫೆನ್ಸು ಈ ಸೆಕ್ಷನ್ ಇದರಲ್ಲಿ ಈ ನೋಟಿಸ್ನಲ್ಲಿ ಏನು ಅಫೆನ್ಸಿನ ಬಗ್ಗೆ ಅಂದ್ರೆ ಆ ಅಫೆನ್ಸ್ ಪರ್ಟಿಕ್ಯುಲರ್ಸ್ ಅನ್ನು ಕೂಡ ಆ ನೋಟಿಸ್ನಲ್ಲಿ ಬರೀಬೇಕು. ಇದು ಯಾವುದೂ ಮಾಡದೆ ಪೊಲೀಸ್ನವರು ಬೆಳಿಗ್ಗೆಯಿಂದ ಇಲ್ಲಿ ಮನೆಯೊಳಗೆ ಕೂತು ಮನೆ ಪಾರ ಹಾಕಿದಾಗೆ ಮಾಡ್ತಾ ಇದ್ದಾರೆ. ನೋಟಿಸು ಇಷ್ಟರೊಳಗೆ ಕೇಳಿದಾಗ ಕೊಡಲಿಲ್ಲ, ಕೊಡ್ತೇವೆ ಅಂತ ಹೇಳ್ತಾರೆ. ಇದರ ಮಧ್ಯದಲ್ಲಿ ಒಂದು FIR ಮಾಡಿದ್ದು ನಮ್ಗೆ ಗೊತ್ತಾಯಿತು. ಆ FIR ನಲ್ಲಿ ಒಂದು 504, 506, 148, 149 ಅಂತ ಹೇಳಿ ಒಂದು FIR ಮಾಡಿದ್ದಾರೆ. ಇದೆಲ್ಲ ಈ FIR ಏನು ಹೇಳ್ತದೆ ಅಂತ ಹೇಳಿದ್ರೆ, ಈ ಸೆಕ್ಷನ್ಗಳು ಎಲ್ಲ ಪನಿಷೇಬಲ್ ವಾಟ್ ಎವರ್ ಅಫೆನ್ಸ್ ಎಲಿಜಿಡ್ ಅಫೆನ್ಸ್ ಈಸ್ ಲೆಸ್ ದ್ಯಾನ್ 7 years. ಅದನ್ನು ಉಲ್ಲಂಘನೆ ಮಾಡಿದ್ರೆ ಏನಾಗ್ತದೆ, ಆ ಪೊಲೀಸ್ ಆಫೀಸರ್ ಏನು ಪನಿಷ್ಮೆಂಟ್ ಅಂತ ಹೇಳಿ ಅದರಲ್ಲಿ ಹೇಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.